ಬೆಂಗಳೂರಿಗೆ ಕಾವೇರಿ ನೀರು ಪೂರೈಕೆ ಕಾಮಗಾರಿಗೆ ಚಾಲನೆಯನ್ನ ಕೊಡಲಾಗಿದೆ. ಸೊ ಈ ಚಾಲನೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ರೈತರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ವಿರೋಧದ ನಡುವೆಯೇ 6ನೇ ಹಂತದ ಯೋಜನೆಗೆ ಚಾಲನೆಯನ್ನ ಕೊಡಲಾಗಿದೆ. ಮೈಸೂರಿನ ಕೆಆರ್ಎಸ್ ಹಿನ್ನೀರು ಪ್ರದೇಶದಲ್ಲಿ ಸದ್ದಿಲ್ಲದೆ ಮಣ್ಣು ಪರೀಕ್ಷೆಯನ್ನ ನಡೆಸಲಾಗಿದೆ. ಎಂಜಿನಿಯರ್ಗಳ ತಂಡದಿಂದ ಸ್ಥಳ ಪರಿಶೀಲನೆ ಮಾಡುವಂತಹ ಕೆಲಸಗಳಾಗಿದೆ. ಜಲಾಶಯದಿಂದ 500 ಮೀಟರ್ ದೂರದಲ್ಲಿ ಮಣ್ಣು ಪರೀಕ್ಷೆಯನ್ನ ಮಾಡಲಾಗಿದೆ. ಬೆಂಗಳೂರು ಜಲಮಂಡಳಿ ಪರ ಕುಡಿಯುವ ನೀರಿನ ಯೋಜನೆಯನ್ನ ಮಾಡಲಾಗ್ತಾ ಇದೆ. ಜೈಕಾ ಕಂಪನಿಗೆ ಟೆಂಡರ್ ಅನ್ನ ನೀಡಲಾಗಿದೆ. ಬೆಂಗಳೂರು ಜಲಮಂಡಳಿ ಟೆಂಡರ್ ಅನ್ನ ಕೂಡ ಕೊಟ್ಟಿದೆ. ಸ್ಥಳಕ್ಕೆ ಆಗಮಿಸಿ ಮಣ್ಣು ಪರೀಕ್ಷಾ ಕಾರ್ಯವನ್ನ ಕೂಡ ನಡೆಸುವಂತಹ ಸಂದರ್ಭಗಳು, ಆ ಸಂದರ್ಭದಲ್ಲಿ ರೈತರು ತಡೆ ಹಿಡಿಯುವಂತಹ ಕೆಲಸಗಳು ಆಗಿದೆ. ಯೋಜನೆಯನ್ನ ವಿರೋಧಿಸಿ ಸ್ಥಳದಲ್ಲೇ ರೈತರು ಪ್ರತಿಭಟನೆಯನ್ನ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 6ನೇ ಹಂತದ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಯೋಜನೆಯಿಂದ ಕೃಷಿಗೆ ಬಹಳಷ್ಟು ಹಾನಿಯಾಗತ್ತೆ ಅಂತ ಹೇಳಿ ರೈತರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯೋಜನೆ ಕೈ ಬಿಡದೆ ಹೋದ್ರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆ ರವಾನೆಯಾಗಿದೆ. ಯೋಜನೆ ವಿರುದ್ಧ ಮಂಡ್ಯ ರೈತ ಸಂಘಟನೆಗಳಿಂದ ಕೂಡ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ನೋಡಿ, ಜಲಾಶಯದಿಂದ 500 ಮೀಟರ್ ದೂರದಲ್ಲಿ ಮಣ್ಣು ಪರೀಕ್ಷೆಯನ್ನ ಮಾಡಲಾಗಿದೆ. ಗೊತ್ತಿಲ್ಲದೆ ಈ ರೀತಿಯಾಗಿ ಮಣ್ಣು ಪರೀಕ್ಷೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ರೈತರು ಸ್ಥಳದಲ್ಲಿ ಬೀಡುಬಿಟ್ಟು ಇದೀಗ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೈಕಾ ಕಂಪನಿಗೆ ಟೆಂಡರ್ ಅನ್ನ ಕೊಟ್ಟಿದೆ ಬೆಂಗಳೂರು ಜಲಮಂಡಳಿ. ಯೋಜನೆಯನ್ನ ವಿರೋಧಿಸಿ ಸ್ಥಳದಲ್ಲೇ ಇದೀಗ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, 6ನೇ ಹಂತದ ಯೋಜನೆಯನ್ನ ಕೈಗೆತ್ತಿಕೊಂಡ್ರೆ ಆ ಕೆಲಸ ಅಥವಾ ಆ ಕಾಮಗಾರಿಯನ್ನ ಮಾಡ್ತಾ ಹೋಗೋದಾದ್ರೆ ಬೆಂಗಳೂರಿನ ಜನತೆಗೇನೋ ಒಳ್ಳೇದಾಗಬಹುದು, ಕುಡಿಯುವ ನೀರು ಲಭ್ಯ ಆಗಬಹುದು. ಬಟ್ ಆದರೆ ರೈತರು ಏನು ಮಾಡಬೇಕು? ಬೆಳೆಯುವಂತಹ ಬೆಳೆಗೆ ನೀರು ಎಲ್ಲಿಂದ ಒದಗಿಸ್ತಾನೆ ರೈತ? ಈ ಒಂದು ಯೋಜನೆಯನ್ನ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡಿ ಅಂತ ಹೇಳಿ ರೈತರು ಮನವಿ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಬಾರಿ ಹೋರಾಟವನ್ನ ಕೂಡ ನಡೆಸಿದ್ದಾರೆ, ಆಕ್ರೋಶಗಳನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಮತ್ತೆ ಇದೀಗ 6ನೇ ಹಂತದ ಯೋಜನೆಯನ್ನ ಕೈಗೆತ್ತಿಕೊಳ್ಳುವಂತಹ ಕೆಲಸಗಳಾಗ್ತಾ ಇದೆ. ನೀವು ಬೆಂಗಳೂರಿಗೆ ಕುಡಿಯುವ ನೀರಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ, ತಿನ್ನಕ್ಕೇನು ಮಾಡ್ತೀರಿ? ಮುಂದಿನ ದಿನಗಳಲ್ಲಿ ಅನ್ನ ಸಿಗದೆ ಹೋದ್ರೆ, ಬೆಳೆ ಇಲ್ಲದೆ ಹೋದ್ರೆ, ಬೆಳೆ ಬೆಳೆಯದೆ ಹೋದ್ರೆ ರೈತನ ಜೀವನ ಹೇಗೆ? ಕೂತ್ಕೊಂಡೇನು ಮಣ್ಣು ತಿಂತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ರೈತರು. ಕುಡಿಯುವ ನೀರು ಸಿಗಬೇಕು, ಹೌದು. ಬಟ್ ಆದರೆ ಈ ಯೋಜನೆಯನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ, ಸಾಕಷ್ಟು ತೊಂದರೆಗಳಾಗತ್ತೆ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೋ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬೆಂಗಳೂರಿಗೆ ಕಾವೇರಿ ನೀರು ಪೂರೈಕೆ ಕಾಮಗಾರಿ ಏನೋ ಒಂದ್ ಕಡೆ ಬೆಂಗಳೂರಿನ ಜನತೆಗೆ ಖುಷಿ ಕೊಡುವಂತಹ ವಿಚಾರ. ಬಟ್ ಆದ್ರೆ ರೈತರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಸರ್ಕಾರ? ರೈತರು ಏನ್ ಹೇಳ್ತಾ ಇದ್ದಾರೆ? ಪ್ರತಿಭಟನೆ ಹೇಗೆ ಸಾಗ್ತಾ ಇದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ರಮ್ಯಾ, ಏನು ಆ ಕೆಆರ್ಎಸ್ ನಿಂದ ಕಾವೇರಿ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ತೀವ್ರ ವಿರೋಧ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಮಂಡ್ಯದಲ್ಲಿ ಏನು ಆ ಒಂದು ರೈತರ ಜಮೀನುಗಳಿಗೆ ಅಂತಂದ್ರೆ ರೈತರ ಉಳುವಂತಹ ಜಮೀನುಗಳಿಗೆ ನೀರಿರುವಂತದ್ದು ಡ್ಯಾಮ್ ನಲ್ಲಿ ಈ 6ನೇ ಹಂತದ ಯೋಜನೆಯಿಂದ ರೈತರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಇದರಿಂದ ಬೆಳೆ ಬೆಳೆಯೋದಕ್ಕೆ ನಮ್ಗೆ ಆಗಲ್ಲ ಅನ್ನೋದು ಕೂಡ ತೀವ್ರವಾಗಿ ಆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಈ ನಡುವೆ ರೈತರ ವಿರೋಧದ ನಡುವೆಯೂ ಕೂಡ ಏನು ಕಾವೇರಿಯ ಕೆಆರ್ಎಸ್ ನ ಡ್ಯಾಮ್ ಹಿನ್ನೀರಿನ ಬಳಿ ಏನು ಅಧಿಕಾರಿಗಳು ಅಂದ್ರೆ ತಜ್ಞರ ತಂಡ ಒಂದು ಅಂದ್ರೆ ಮಣ್ಣಿನ ಪರೀಕ್ಷೆಗೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ರೈತರು ಏನು ಅವರನ್ನ ತಡೆಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಿರುವಂತದ್ದು. ಯಾಕಂತಂದ್ರೆ ಈ ಯೋಜನೆಯನ್ನ ರಾಜ್ಯ ಸರ್ಕಾರ ಕೈ ಬಿಡಬೇಕು. ಈ ಯೋಜನೆಯಿಂದ ರೈತರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಮಂಡ್ಯ ಜಿಲ್ಲೆಯ ಜೀವನಾಡಿಯಾಗಿರುವಂತ ಕಾವೇರಿ ಕೆಆರ್ಎಸ್ ನ ನಂಬ್ಕೊಂಡಿರುವಂತ ರೈತರು ಎಲ್ಲ ಒಂದು ಕಡೆ ಸಂಕಷ್ಟಕ್ಕೆ ಸಿಲುಕ್ತಾರೆ ಅನ್ನೋ ಮಾತನ್ನು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತ. ಜೊತೆಗೆ ಈಗಾಗಲೇ ಕಳೆದ ಮೊನ್ನೆಯೂ ಕೂಡ ಒಂದಷ್ಟು ರೈತರು ಕೂಡ ಸಭೆ ಮಾಡ್ತಾರೆ. ಅಂತಂದ್ರೆ ಈ ಯೋಜನೆಯನ್ನು ಕುರಿತು ಒಂದು ಸಭೆ ಮಾಡಿ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅಂತಂದ್ರೆ ಡ್ಯಾಮ್ ಅಲ್ಲಿ ಸಾಕಷ್ಟು ನೀರಿಲ್ಲ, ಮಳೆ ಕೂಡ ಮುಂಗಾರು ಕೈ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಬೆಳೆಗಳು ಜಮೀನಿನಲ್ಲೇ ಒಣಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ರೀತಿಯ ರೈತರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಜೊತೆಗೆ ಈ ಒಂದು ಯೋಜನೆಯನ್ನು ತಗೊಂಡೋಗಿ ರೈತರಿಗೆ ಅನ್ಯಾಯ ಮಾಡಲು ಹೊರಟಿದ್ದಾರೆ ಅನ್ನೋ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತ. ಸದ್ಯ ಮಣ್ಣಿನ ಪರೀಕ್ಷೆಗೆ ಬಂದಂತ ಅಧಿಕಾರಿಗಳನ್ನ ತಡೆದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ರಮ್ಯಾ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.